ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ರೀ ಒಂದು ಭಾಳ ಮಸ್ತಾಗಿರುವಂತಹ ಮತ್ತೊಂದು ಉಂಡೆ ರೆಸಿಪಿಯನ್ನು ನಿಮಗಂತ ಹೇಳಿ ತೊಗೊಂಡು ಬಂದೀವಿ. ಈ ಉಂಡೆ ನಿಮ್ಗೆ ಅಲ್ಲಿ ಇಲ್ಲಿ ಹೋಗಿ ಏನ್ರಿ ಇಂಗ್ರೀಡಿಯೆಂಟ್ಸ್ ತರೋ ಜರೂರತ್ ಒಟ್ಟ ಇಲ್ಲ. ಇಟ್ಟು ಸಿಂಪಲ್ಲಾಗಿ ಮನ್ಯಾಗ ಇದ್ದಿದ್ರಾಗನ ಅತಿ ಮಸ್ತಾಗಿ ಆಗುವಂತಹ ಉಂಡೆ ಅಂತಂದ್ರೆ ತಪ್ಪಾಗಂಗಿಲ್ಲ. ಹಬ್ಬಕ್ಕೆ ಅತಿ ಸುಲಭವಾಗಿ ಮಾಡಿಕೊಳ್ಳುವಂತಹ ಈ ಉಂಡೆ ರೆಸಿಪಿಯನ್ನು ಇವತ್ತಿನ ವಿಡಿಯೋದಾಗ ನೋಡೋಣ. ಹಾಗಾದ್ರೆ ತಯಾರಾಗ್ರಿ. ಗೋಧಿ ಉಂಡೆ ಅಥವಾ ಗೋಧಿ ಹಿಟ್ಟಿನ ಉಂಡೆಯನ್ನು ನೋಡೋಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಟ್ಟು. ಹಾಗಾದ್ರೆ ಮೊದಲಿಗೆ ಏನು ತೊಗೋಬೇಕು? 2 ಕಪ್ ನಾವು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀವಿ. ಅದಕ್ಕೆ 1 ಕಪ್ ಸಕ್ಕರೆಯನ್ನು ತೊಗೊಂಡಿರ್ತೀವಿ. ನೀವು ಸಿಹಿಯ ಇಚ್ಛಾನುಸಾರ ನೀವು ತೊಗೋಬೇಕು. ಆಮೇಲೆ ಇಲ್ಲಿ 1/3 ಕಪ್ ತುಪ್ಪ ಅಂತ ತೋರಿಸಿದ್ವಿ. ಮುಂದೆ ಸ್ವಲ್ಪ ಜಾಸ್ತಿ ಆಗೈತೆ. ಒಂದು ಅರ್ಧ ಕಪ್ ತುಪ್ಪ ರೆಡಿ ಇಟ್ಕೊರಿ. ಹಂಗೆ ನೆಕ್ಸ್ಟ್ ಏಲಕ್ಕಿಯನ್ನು ನೀವು ತೊಗೊರಿ. ಮುಂದಕ್ಕೆ ಏನು ಮಾಡಿದ್ರಿ, ಒಂದು ಮಿಕ್ಸರ್ ಜಾರ್ದಾಗ ಸಕ್ಕರೆ ಇರ್ತದ್ರಲ್ಲ, ಆ ಸಕ್ಕರೆಯನ್ನು ಹಾಕೋದು. 1 ಕಪ್ ಸಕ್ಕರೆ ತೊಗೊಂಡಿದ್ದೆವು. ನೀವು ಜಾಸ್ತಿ ತೊಗೊಳಿದ್ರೆ ಜಾಸ್ತಿ ತೊಗೋಬೋದು. ಹಂಗೆ ಅದಕ್ಕೆ ಒಂದು 2 ಏಲಕ್ಕಿ ಏನು ಮಾಡಿರಿ, ಸಿಪ್ಪೆ ತೆಗೆದ ಏಲಕ್ಕಿ ಹಾಕಿರಿ. ಏಲಕ್ಕಿ ಹಾಕಿ ಗರ್ರ ಅನಿಸ್ಕೊಂಡು ಬರ್ರಿ. ಏಲಕ್ಕಿ ಜೊತೆನ ಸಕ್ಕರೆನೂ ಚಂದಂಗಿ ಪುಡಿ ಆಗಬೇಕು. ಪುಡಿ ಸಕ್ಕರೆ ಪೂರ್ತಿಯಾಗಿ ಮಾಡಿ ಇಟ್ಕೊಂಡಿದ್ದೆವು. ಇನ್ನು ಒಂದು ಪ್ಯಾನ್ನಾಗ ಏನು ಮಾಡಿರಿ ಅಂತಂದ್ರೆ ತೊಗೊಂಡಂಥ 2 ಕಪ್ ಏನು ಗೋಧಿ ಹಿಟ್ಟಿತ್ತಿರಲ್ಲ, ಆ ಗೋಧಿ ಹಿಟ್ಟನ್ನು ಫ್ಯಾನ್ ಏನೈತಿರಲ್ಲ ಫ್ಲೇಮ್ ಪೂರ್ತಿ ಲೋ ಫ್ಲೇಮ್ದಾಗಿಟ್ಟ ನೀವು ಹಿಟ್ಟನ್ನು ಹುರಿಬೇಕಾಗೈತಿ. ಹೆಂಗೆ ಅಂತಂದ್ರೆ ಹಿಟ್ಟು ಎಲ್ಲಿ ಹೊತ್ತಲಾರ್ದಂಗೆ ಭಾಳ ತನ ಒಂದ ಕಡೆ ಬಿಟ್ಟು ಕೂತ್ರಿ ಮೊಬೈಲ್ ನೋಡ್ಕೋತ ಅಂದ್ರೆ ಕೆಲಸ ಕೆಟ್ಟಿತ್ತು ಅಂಥೇಳಿ ಅರ್ಥ. ಅದಕ್ಕೆ ನೀವು ಅದನ್ನು ಕೈಯಾಡಿಸ್ಕೊತ ಇರಬೇಕಾಕೈತಿ. ಅವಾಗ ಚಂದಂಗೆ ಹಿಂಗೆ ತಿರುಗಾಡ್ಕೋತ ಇದ್ರಿ ಅಂತಂದ್ರೆ ಅದಕ್ಕೆ ಏನೂ ಹೊತ್ತಂಗಿಲ್ಲ, ಏನೂ ಆಗಂಗಿಲ್ಲ. ಸ್ವಲ್ಪ ಅದರದೊಂದು ಮಸ್ತ್ ಆಗಿರುವಂತಹ ಪರಿಮಳ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ. ಅಲ್ಲಿ ತನಕ ನೀವು ಮಾಡ್ಕೋತಾನೆ ಇರಬೇಕು. ಆಮೇಲೆ ಸ್ವಲ್ಪ ಕಲರ್ನು ಚೇಂಜ್ ಆಗ್ತೈತಿ, ನೋಡ್ಕೋತಾ ಇರಿ. ಈಗ ನೋಡ್ಬೋದು. ಈಗ ಏನು ಮಾಡಿರಿ ಅಂತಂದ್ರೆ ಗ್ಯಾಸ್ ಆಫ್ ಮಾಡಿ ತೊಗೊಂಡು ಬರೀ ಕೆಳಗೆ. ಸ್ವಲ್ಪದ ತಣ್ಣಗಾಗಲಿ, ಸ್ವಲ್ಪ ತಣ್ಣಗಾಗುತ್ತಾನೆ ನೀವು ವೆಯ್ಟ್ ಮಾಡಿರಿ. ಒಂದು ಬುಟ್ಟಿ ಒಳಗೆ ಅಥವಾ ಪರಾತ ಒಳಗೆ ಹಿಟ್ಟು ಹಾಕಿರಿ. ನೆಕ್ಸ್ಟ್ ಏನು ರೀ ಅಂತಂದ್ರೆ ಅದಕ್ಕೆ ಪುಡಿ ಮಾಡ್ಕೊಂಬಂದಿರಲ್ಲ ಸಕ್ಕರೆ, ಆ ಸಕ್ಕರೆ ಪುಡಿಯನ್ನು ಹಾಕಿ ನೆಕ್ಸ್ಟ್ ಏನು ಮಾಡೋದ್ರಿ, ಆ ಹಿಟ್ಟು ಜೊತೆ ಸಕ್ಕರೆ ಪುಡಿ ಕಂಪ್ಲೀಟಾಗಿ ಬೆರೆದುಕೊಳ್ಬೇಕು. ಅಂದ್ರೆ ಗೊತ್ತಾಗಕ್ಕೆ ಹೋಗ್ಬಾರ್ದವು ಸಕ್ಕರೆ ಪುಡಿ ಬೇರೆ ಐತಿ ಹಿಟ್ಟು ಬೇರೆ ಐತಿ. ಹಂಗೆ ನೀವು ಮಿಕ್ಸ್ ಮಾಡ್ಕೋತ ಹೋಗ್ಬೇಕು. ಸಕ್ಕರೆ ಗಂಟೆ ಎಲ್ಲರೇ ಒಂದು ಸ್ವಲ್ಪ ಉಳಿದಿತ್ತು ಅಂತಂದ್ರೆ ಚಮಚ ತೊಗೊಂಡು ಅದನ್ನು ಒತ್ತರಿ ಚಲೋ ತಂಗಿ ಪುಡಿ ಆಗಲಿ. ಹಂಗೆ ಆ ಹಿಟ್ಟು ಜೊತೆ ಬೆರಿಲಿ. ಈ ರೀತಿಯಾಗಿ ನೀವು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಬೇಕು. ತಣ್ಣಗಾದ್ಮೇಲೆ ಚಂದಂಗಿ ಕುಡ್ಕೊಂಡ್ಬಿಡ್ತೈತಿ, ಬರೋಬ್ಬರಿ ಆಗ್ತೈತಿ. ಇಷ್ಟೆಲ್ಲನೂ ಮುಗೀತು ಕೆಲಸ. ಇನ್ನು ನಾವು ತುಪ್ಪ ಏನು ತೊಗೊಂಡಿದ್ದೀವ್ರಲ್ಲ, ತುಪ್ಪ ಕರಗಿಸಿ ತೊಗೊಂಡಿದ್ದೀವಿ. ಆಮೇಲೆ ಅದನ್ನೇನು ರೀ 1/3 ಕಪ್ ಅಂತ ಹೇಳಿದೇನಿಲ್ಲ, ಮುಂದೆ ಸ್ವಲ್ಪ ಜಾಸ್ತಿ ಆಗ್ತೈತಿ. ಯಾಕಂತಂದ್ರೆ ಫಸ್ಟ್ ಟೈಮ್ ಮಾಡತ್ತಿದ್ರಿ ಎಷ್ಟು ಬೇಕು ಅಂತೇಳಿ ನಿಮ್ಗೆ ಗೊತ್ತಾಗ್ತೈತಿ. ಹೇಳ್ತೀನಿ ನಾನು ನಿಮ್ಗೆ. ಅದನ್ನು ತುಪ್ಪ ಹಾಕಿ ಕಲಸಕ್ಕೆ ಸ್ಟಾರ್ಟ್ ಮಾಡಿ. ಒಂದು ಚಮಚೆ ಅಥವಾ ಕೈಯಿಂದ ನೀವೇನು ಮಾಡ್ಬೋದು, ಇದನ್ನು ಕಲಸಕ್ಕೆ ಸ್ಟಾರ್ಟ್ ಮಾಡ್ಬೋದು. ಗೊತ್ತಾತಲ್ಲ, ಈ ರೀತಿ ಕಂಪ್ಲೀಟಾಗಿ ನೀವು ಮಾಡ್ಕೊತ ಹೋಗ್ಬೇಕು. ತುಪ್ಪ ಎಷ್ಟು ನೀವು ಜಾಸ್ತಿ ಹಾಕ್ತಿರೋ ಅಷ್ಟು ಉಂಡೆ ಚಲೋ ಬರ್ತಾವೆ. ಈಗ ನೋಡ್ಬೋದು, ತುಪ್ಪ ಹಾಕಿ ಕೈಲಿ ಹಿಂಗೆ ಸ್ವಲ್ಪ ತಿಕ್ಕಿದ್ರಿ ಅಂತಂದ್ರೆ ನಿಮಗೆ ಅನಿಸ್ತೈತಿ ಅದಿನ್ನ ಕೂಡ್ಕೊಳ್ಳೋ ಆತು ಅಂಥೇಳಿ. ಆವಾಗ ನೀವು ಗೊತ್ತು ಮಾಡ್ಕೋಬೇಕು ತುಪ್ಪ ಕಡಿಮೆ ಐತಿ ಇನ್ನು ಅಂಥೇಳಿ. ಈಗ ನೋಡ್ಬೋದು ಇಲ್ಲರಿ, ಇನ್ನೂ ಚೆನ್ನಾಗಿ ಗಚ್ಚಂಗೆ ಕುಂದಿರ್ಬೇಕಂತಂದ್ರೆ ನೀವು ಸ್ವಲ್ಪ ತುಪ್ಪ ಇನ್ನೊಂದು 2 ಟೇಬಲ್ ಸ್ಪೂನ್ ನಾವು ತುಪ್ಪ ಹಾಕಕತ್ತೀವಿ. ಒಂದು 2 ಟೇಬಲ್ ಸ್ಪೂನ್ ತುಪ್ಪ, ನೀವು ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಬೋದು. ಟೋಟಲ್ ಅರ್ಧ ಕಪ್ ಸಮೀಪ ತುಪ್ಪ ಅಂತೂ ಬೇಕಾಗ್ತೈತಿ. ಗೊತ್ತಾತ್ರಲ್ಲ. ಇಷ್ಟಾದ್ಮೇಲೆ ಅದನ್ನು ಚಂದಂಗಿ ಕಲಿಸಿ ನೋಡಿರಿ. ಕಲಿಸ್ಬೇಕು. ಹಂಗೆ ಹಿಂಗೆ ಕೈಲೇ ತಿಕ್ಕಿ ಇಟ್ರಿ ಅಂತಂದ್ರೆ ಉಂಡೆ ಕಟ್ಟಕ್ಕೆ ನಿಮಗೆ ಸರಳ ಆಗ್ತೈತಿ, ಹದ ಬರ್ತೈತಿ. ಅದು ಹಿಂಗೆ ತಿಕ್ಕೋತ ಹೋಗ್ರಿ ಸ್ವಲ್ಪ ಟೈಮ್ ತೊಗೊಂಡ. ಆಮೇಲೆ ನೋಡ್ಬೋದು ನೀವು ಉಂಡೆ ಕಟ್ಟಕ್ಕೆ ಬರೋಬ್ಬರಿಯಾಗಿ ಹಿಟ್ಟು ರೆಡಿ ಐತಿ ಅಂಥೇಳಿ ಗೊತ್ತಾಗತೈತಿ. ಇನ್ನೇನಿಲ್ರಿ, ಸ್ವಲ್ಪ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ ನೀವು ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡು. ಅಕಸ್ಮಾತ್ ನಿಮಗೆ ದೊಡ್ಡ ಸೈಜ್ ಉಂಡೆ ಬೇಕು ಅಂದ್ರೆ ಸ್ವಲ್ಪ ಹಿಟ್ಟು ಜಾಸ್ತಿ ತೊಗೊಂಡ ಕೈಯಾಗಿ ಹಿಂಗೆ ಒತ್ಕೋತ ಹೋಗ್ರಿ. ಆಮೇಲೆ ಒಂದ ಕೈಯಾಗಿ ಹಿಂಗೆ ಆಟ ಆಡಿಸ್ರಿ, ಚಲೋ ತಂಗಿ ರೌಂಡಾಗಿ ಉಂಡೆ ಬರ್ತದೆ. ಈ ರೀತಿಯಾಗಿ ನೀವು ಮಾಡ್ಕೋತಾ ಹೋದ್ರೆ ಎಲ್ಲ ರೀತಿಯ ಮಸ್ತಾಗಿರುವಂತಹ ಈ ಒಂದು ಗೋಧಿ ಹಿಟ್ಟಿನ ಉಂಡೆ ರೆಡಿ ಹಾಕೋತ ಹೋಗ್ತಾವೆ. ಕೈಯಾಗ ಒಂದು ಸ್ವಲ್ಪ ಅದನ್ನ ಹಿಂಗೆ ತಿಕ್ಕಿದ್ರಿ ಅಂತಂದ್ರೆ ಅದಕ್ಕೊಂದು ಭಾಳ ಚಂದಂಗಿ ಶೈನಿಂಗ್ ಬರ್ತೈತಿ, ನೋಡಕ್ಕೂ ಅಟ್ಟ ಚಂದ ಕಾಣ್ತೈತಿ. ಇದೇ ರೀತಿನ ನೀವು ಉಳಿದಿದ್ದು ಎಲ್ಲ ಉಂಡೆಗಳನ್ನು ಮಾಡ್ಕೊತಾ ಹೋಗ್ಬೇಕು. ಗೊತ್ತಾದ್ರಲ್ಲ, ಸಿಂಪಲ್ ಐತಿ. ಇದೇ ಯಾಕೆ ಉಂಡೆ ನೀವು ಮಾಡ್ರಿ ಅಂತ ಹೇಳ್ತಿದ್ರೆ ಅಂದ್ರೆ ಗೋಧಿ ಹಿಟ್ರಿ ನಾರ್ಮಲಾಗಿ ಎಲ್ಲರ ಮನ್ಯಾಗೂ ಇರ್ತೈತಿ. ಈಗ ನಾವು ಒಮ್ಮಿಂದೊಮ್ಮೆ ಯಾವುದ್ರೆ ಬೇರೆ ಉಂಡೆ ತೋರಿಸಿದ್ವಿ ಅಂತಂದ್ರೆ ನೀವು ಮತ್ತೇನ್ರೆ ಈ ಇಂಗ್ರೀಡಿಯೆಂಟ್ಸ್ ಕಡಿಮೆ ಬಿದ್ದ ತರಬೇಕು ಅಂಥೇಳಿ ಆಗ್ತೈತಿ. ಆದರೆ ಗೋಧಿ ಹಿಟ್ಟು, ತುಪ್ಪ, ಆಮೇಲೆ ಸಕ್ಕರೆ, ಏಲಕ್ಕಿ 4 ಇಂಗ್ರೀಡಿಯೆಂಟ್ ರೀ ಜಬರ್ದಸ್ತ್ ಉಂಡೆ 2 ಕಪ್ ಹಿಟ್ಟಿನಾಗ ಆರಾಮ್ ಸಿರಿಯಾಗಿ ಆಗ್ತಾವೆ. ಗೊತ್ತಾತ್ರಲ್ಲ. ಹಿಂಗೆ ನಾವು ಉಳಿದಿದ್ದು ಎಲ್ಲ ಉಂಡೆಗಳನ್ನು ನಿಮಗೆ ತೋರಿಸಿದ್ದೀವಿ. ಶೈನ್ ಬರತೈತೆ ನೋಡ್ಬೋದು. ನಿಮಗೆ ಕೈಯಾಗ ಒಂದು ಸ್ವಲ್ಪ ಆಟ ಆಡಿಸಿಟ್ರಿ ಅಂತಂದ್ರೆ
ಇಷ್ಟ ಚಂದಂಗಿ ಶೈನ್ ಅಂಥೇಳಿ ಭಾಳ ಮಸ್ತಾಗಿ ಗೋಧಿ ಹಿಟ್ಟಿನ ಉಂಡೆ ರೆಡಿ ಆಗ್ತಾವೆ. ಇದನ್ನು ನೀವು ತಿಂಗಳಾನ್ಗಂಟ್ಲೆ ಇಟ್ಟರು ಏನೂ ಆಗಂಗಿಲ್ಲ. ಅತಿ ಸುಲಭವಾಗಿ ಅತಿ ಮಸ್ತಾಗಿ ಮಾಡಿದ್ದೀವಿ. ತುಪ್ಪ ಸ್ವಲ್ಪ ಚಲೋ ತಂಗಿ ನೋಡ್ಕೊಂಡು ಹಾಕ್ರಿ. ಹಂಗೆ ಹಿಟ್ಟು ಹುರಿಯುವಾಗ ಅಲ್ಲೊಂದು ಸ್ವಲ್ಪ ಲಕ್ಷ್ಯ ಕೊಟ್ಟ ಮೊಬೈಲ್ ಬಿಟ್ಟ ಹಿಟ್ಟು ಹುರಿರಿ, ಅಂದ್ರೆ ಉಂಡೆ ಚೆಂದಂಗೆ ಬರ್ತಾವೆ. ಹಬ್ಬಕ್ಕೆ ಜೋರು ಸೇರಿ ಉಂಡೆ ಮಾಡಿರಿ ನಮ್ಮ ಚಾನಲ್ದಾಗ. ಇನ್ನು ಬೇರೆ ಬೇರೆ ಪಂಚಮಿ ರೆಸಿಪಿಗಳದಾವು, ನೀವು ನೋಡಿಲ್ಲ ಅಂತಂದ್ರೆ ಪ್ಲೇಲಿಸ್ಟನ್ನು ಚೆಕ್ ಮಾಡಿರಿ ಪಂಚಮಿ ರೆಸಿಪಿಗಳು. ಹಾಗೆ ನಮ್ಮ ಚಾನಲನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ, ವಿಡಿಯೋ ನೋಡೋಕೆ ಹೇಳ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಬಾಬಾ. ಧನ್ಯವಾದಗಳು, ನಮಸ್ಕಾರ.